ಮಾದೇವಿ ಮಾದೇವಿ ಮಗು ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಇಂದಿಗೆ ಬಂದಿಗೆ 3 ತಿಂಗಳಾಯಿತು. ಈ 3 ತಿಂಗಳ ಅವಧಿಯಲ್ಲಿ ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸುವುದು ಬೇಡ. ಹೊಲ ಗದ್ದೆ ಅಂತ ಅಡ್ಡಾಡಿ ತುಂಬಾ ಸುಸ್ತಾಗಿದ್ದೀರ. ನಾಳೆನೆ ಹೋಗೋದಿತ್ತು ಮಾದೇವಿ, ಆದರೆ 50,000 ಬೇಕಂತ 4 ದಿನಗಳ ಹಿಂದೆ ಹೇಳಿದ್ದ. ಮಾತು ಕೊಟ್ಟ ಮೇಲೆ ತಪ್ಪಿಸಬಾರದು. ಅದಕ್ಕಾಗಿ ನಾನೇ ಹೋಗಿ ಕೊಟ್ಟು ಬರ್ತೀನಿ. ನೀವು ತಾಯಿ ಮಗ ಮನೆಗೆ ನಡ್ರಿ. ಬೇಡವಿ, ಮಾತೇಶ್ ಉಂಟು ಇದಲ್ಲ, ಅವನ ಕೈಯಲ್ಲಿ ಕೊಟ್ಟು ಕಳಿಸಿ, ಅವನೇ ಕೊಟ್ಟು ಬರ್ತಾನೆ. ಅಪ್ಪಾಜಿ, ಆ ತೊಂದರೆ ನೀವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲವೇ ಇಲ್ಲ. ಅಲ್ಲಿ ನೋಡಿ, ರುದ್ರನೇ ಈ ಕಡೆ ನಮ್ಮ ಮನೆ ಕಡೆನೇ ಬರ್ತಾ ಇದ್ದಾನೆ. ಎಲ್ಲಿ ಮಾಂತೇಶ? ಸರಿಯಪ್ಪ, ಏನ್ರಿ ದಣೀರ, ತಂದೆ ತಾಯಿ ಮಗ ಕೂಡ್ಕೊಂಡು ಅಲ್ಲಿಗೆ ಹೊರಟಿದ್ದೀರಲ್ಲ? ಯಾವುದಾದ್ರು ದೇವಸ್ಥಾನಕ್ಕೆ ಹೊರಟಿದ್ರು ಅಥವಾ ಸಮಸ್ಯೆ ಬಗೆಹರಿಸಕ್ಕೆ ಹೊರಟಿದ್ದೀರಾ? ರುದ್ರ, ಸಮಸ್ಯೆಗಳನ್ನು ಬಗೆಹರಿಸುವ ಸಮಯವೇ ನನಗೆ ಹೆಚ್ಚಾಗಿರುವುದರಿಂದ ನನ್ನ ಮನೆತನದ ಸಮಯವೇ ನನಗೆ ತಿಳಿದಕ್ಕಾಗಿದೆ. ಅದಕ್ಕಾಗಿ ಮಾಂತೇಶನನ್ನು ಭತ್ತದ ಗದ್ದೆ, ಕಬ್ಬಿನ ತೋಟ ತೋರಿಸೋದಕ್ಕೆ ಹೊಲ ಕಡೆ ಹೋಗಿದ್ದೆವು. ಇವತ್ತು ತುಂಬಾ ಬಿಸಿಲು, ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ಮನೆ ಕಡೆ ಹೊರಟಿದ್ದೆವು. ರುದ್ರ, ಮನೆ ಕಡೆನ ಹೊರಟಿದ್ದೀರಿ, ನಮ್ಮ ಮನೆ ಹತ್ರನೇ ಬಂದಿರಿ. ಮಾಂತೇಶ ನೀವು ಒಂದ್ಸತಿ ನಮ್ಮ ಮನೆಗೆ ಬಂದಿಲ್ರಿ ಅಪ್ಪ. ಎಲ್ಲರೂ ಸೇರಿಕೊಂಡು ಈ ಬಡವನ ಮನೆಯಲ್ಲಿ ಬಂದು ಹೋದ್ರೆ ನನ್ನ ಜನ್ಮ ಸ್ವಲ್ಪ ಪಾವನ ಆಗ್ಬೋದೇನೋ. ರುದ್ರ, ನೋಡು, ನಾಳೆ ಮಾತ್ರ ಖಂಡಿತ ಗಂಡ ಹೆಂಡತಿ ನಿಮ್ಮ ಮದುವೆಗೆ ಬಂದೇ ಬರ್ತೀವಿ. ಆದ್ರೆ ಇವತ್ತು ನಮಗೆ ತಿರುಗಿ ತಿರುಗಿ ಸುಸ್ತಾಗಿದೆ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡುದ್ರ. ನೀವು ಸ್ವಲ್ಪ ನನ್ನ ಮಗಳು ಮದುವೆ ಬರೋಕೊಂಡ್ರಿ ಅಪ್ಪ. ಖಂಡಿತವಾಗಲು ಬರ್ತೀನಿ ರುದ್ರ, ನಿನ್ನ ಮಗಳ ಮದುವೆ. ನೇರ ನಾನು ಬರ್ತೀನಿ ಅಪ್ಪ. ಬಂದು ಬೀಗರಿಗೆ ಆ ಗುಡಿಯಲ್ಲಿ ಇಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡೋಕು. ಇವಾಗ ಬೇಕಾದ್ರೆ ನನಗೆ ಕಳಿಸ್ಬಿಟ್ಟಿಲ್ರಿ. ನಾನು ಸ್ವಲ್ಪ ಮುಂದಿದ್ರ ಎಲ್ಲ ಕೆಲಸ ಬೇಗ ಬೇಗ ಮುಗಿಬೋದು. ದಣೀರ, ನಾಳೆ ನೀವು 9 ಗಂಟೆಗೆ ಸೀದಾ ನಮ್ಮ ಮನೆಗೆ ಬಂದುಬಿಡ್ರಿ. ನೀವು ಸೇರಿಕೊಂಡು ಮದುವೆ ಮಂಟಪಕ್ಕೆ ಹೋದ್ರೆ ಇತ್ತು. ಒಂದು ವೇಳೆ ನಾ ಬರಲಿಲ್ಲಪ್ಪ ಅಂದ್ರೆ ಸಿಟಿಗೆ ಬೇಡ್ರಿ. ಮತ್ತೆ ಎಲ್ಲರೂ ಸೇರಿಕೊಂಡು ಮದುವೆ ಮಂಟಪಕ್ಕೆ ಹೋದ್ರೆ ಇತ್ತು. ಸ್ವಲ್ಪ ಜಲ್ದಿ ಬರ್ರಿ. ಆಯ್ತು ರುದ್ರ, ನೀನು ಹೋಗು, ಎಲ್ಲ ನಿನ್ನ ಜವಾಬ್ದಾರಿ ಇದೆ. ಬರ್ತೀನಿ ಅಪ್ಪ. ಪಾಪ ರುದ್ರ ಮಗಳ ಮದುವೆ ಮಾಡುವುದಕ್ಕಾಗಿ ಮನ ತುಂಬಿ ಹೋರಾಡುತ್ತಿದ್ದಾನೆ. ಮಕ್ಕಳ ಮದುವೆ ಅಂದರೆ ಹೆತ್ತವರಿಗೆ ಬಲು ಹಿಗ್ಗು. ಅರೇ, ಇದೇನಿದು ಮಾದೇವಿ? ಮಾತಿನ ಬರದಲ್ಲಿ ರುದ್ರನಿಗೆ ದುಡ್ಡು ಕೊಡುವುದನ್ನೇ ಮರೆತು ಬಿಟ್ಟೆ. ಪಾಪ, ಅವನೇನಾದರೂ ನೆನಪಿಸಬಾರದೆ. ಸರಿ, ನೀವು ಮನೆಗೆ ನಡ್ರಿ, ನಾನು ಹೋಗಿ ರುದ್ರ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ನೀವೇಗೆ ರುದ್ರನ ಹತ್ರ ಹೋಗ್ತೀರಾ? ನೋಡಿ, ಮಗ ಇದ್ದಾರಲ್ಲ, ಅವನ ಕೈಯಲ್ಲಿ ಕೊಟ್ಟು ಕಳಿಸಿ, ಅವನೇ ಕೊಟ್ಟು ಬರ್ತಾನೆ. ಮತ್ತೇಕೆ ಅವನನ್ನು ಕಳಿಸಿಕೊಡ್ರಿ? ನಾನೇ ಹೋಗಿ ಕೊಟ್ಟು ಬಂದ್ರಾಯ್ತು ಅಂತ. ಅಪ್ಪಾಜಿ, ನೀವು ತುಂಬಾ ಆಯಾಸಗೊಂಡಿದ್ದೀರಿ. ಅಮ್ಮನನ್ನು ಕರೆದುಕೊಂಡು ನೀವು ಮನೆಗೆ ನಡೆಯಿರಿ. ನಾನು ಹೋಗಿ ಕೊಟ್ಟು ಬರ್ತೀನಿ. ಅಪ್ಪಾಜಿ, ಕೊಡಿ ಅಪ್ಪಾಜಿ ಆ ದುಡ್ಡನ್ನ. ಮಾಂತೇಶ ಎಲ್ಲಿ ಇರ್ತಾನಂತ ಕೊಟ್ಟು ಬರ್ತೀಯಪ್ಪ? ಇದ್ದರೆ ಗುಡಿ ಹತ್ರ ಇರ್ತಾನೆ, ಇಲ್ಲಂದ್ರ ಮನೆಯಲ್ಲಿ ಇರ್ತಾನೆ. 50,000 ಇದೆ ಅಂತ ಸರಿಯಾಗಿ ಹೇಳಿಕೊಟ್ಟು ಬಾ. ಖಂಡಿತವಾಗಲು ಅಪ್ಪಾಜಿ, ನಡೆ. ಅಮ್ಮ ಕಾಯುತ್ತಿದ್ದಾರೆ ನಿಮಗೋಸ್ಕರ. ನೀವು ನಡೆಯಿರಿ, ನಾನು ಬರ್ತೀನಿ ಅಪ್ಪಾಜಿ. ಮಾದೇವಿ, ಮಾದೇವಿ, ಹೂವು ಕೊಡು ಮಾದೇವಿ. ಹೊಟ್ಟೆ ತುಂಬಾ ಹಸಿತಾ ಇದೆ ನನಗೆ. ರುದ್ರ, ರುದ್ರ, ಹೇ ರುದ್ರ, ಯಾರಿದ್ದೀರಿ ಮನೆಯಲ್ಲೇ?
ಮತ್ತೇಕೆ ನಮ್ಮ ಮನೆಯ ಬಾಗಿಲೊಳಗೆ ಬಂದಿದ್ದೀಯಾ? ಅಂದು ಬೆಂಗಳೂರಿನಲ್ಲಿ ಕಾಣಿದ್ದು ಸಾಲದು ಅಂತ ತಿಳಿದು ಇಲ್ಲಿಯವರೆಗೆ ಬಂದದ್ದು ನನ್ನನ್ನು ಪೇಚಾರದ ಭೂತನಂತ ಕಾಡ್ತಾ ಇದೆಯಲ್ಲ. ನಾಚಿಕಾಗಲವೇ ನನ್ನ ಹೆಸರು ಜನ್ಮಕ್ಕೆ. ಯಾಕೆ ನನ್ನನ್ನು ಈ ರೀತಿ ಪರಿಪರಿಯಾಗಿ ಕಾಡ್ತಾ ಇದೆಯಾ? ಮಾತಾಡು ಮಾದೇಶ್, ಮಾತಾಡು. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಗೆ ತಪ್ಪು ಹೆಜ್ಜೆಡಲು ಲಜ್ಜೆಬಿಟ್ಟ ಪುರುಷ ನಾನಲ್ಲ ಅಂಬಿಕಾ. ನಾನಾರೆಂಬುದನ್ನು ನೀನು ಇನ್ನೂ ಅರ್ಥಕೊಂಡಿಲ್ಲ. ನಾನಾರೆಂಬುದನ್ನು ನೀನು ಅರ್ಥಕೊಂಡಿದ್ದೆಯಾದರೆ ನಾ ಬರುವ ಮುನ್ನವೇ ಈ ನಿನ್ನ ಮನೆಯ ಬಾಗಿಲಲ್ಲಿ ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ ಅಂಬಿಕಾ. ಈ ವಿಷಯ ನಿನಗೆ ತಿಳಿಯಲಾರದು, ನಿನ್ನ ದುರದೈವ ಅಂಬಿಕಾ. ಅಂದ ಹಾಗೆ ನೀನು ಈ ಊರಿನ ಧನರಾಜಧನಿಯ ಹತ್ರ ದುಡಿಯುವ ಆ ರುದ್ರನ ಮಗಳು ತಾನೇ? ಹೌದು, ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಮಗಳು. ನನಗೆ ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಶ್ಯಕತೆ ತಂದುಕೊಂಡವನು ಆ ನಿನ್ನ ತಂದೆ ರುದ್ರ. ಅಂಬಿಕಾ, ನಾನು ಈ ಊರ ಧನರಾಜಧನಿಯ ಏಕೈಕ ಸುಪುತ್ರನಾದ ಮಾಂತೇಶಧನಿ ಅಂದ್ರೆ ನಾನೇ. ನೀನು ಆಧುನಿಕ ಧನರಾಜನ ಮಗನ? ಹೌದು. ಯಾಕೆ ಮೈಯಲ್ಲಿ ಹರಿಯುವ ರಕ್ತ ಅಪ್ಪುಗಟ್ಟಿದೆ, ಅಥವಾ ನೀನು ನಿಂತ ನೆಲವೇ ನಡುಗಿದಂತಾಯಿತೆ, ಅಥವಾ ಮಾತನಾಡುವ ಆ ನಿನ್ನ ನಾಲಿಗೆ ನಾಚಿಕೆಗೊಂಡಿದೆ ಅಂಬಿಕಾ? ಇಲ್ಲ, ನಾ ನಿನ್ನ ಪ್ರೀತಿ ಬಯಸಿದ ತಪ್ಪಾಯಿತೆ. ತಪ್ಪಾಗಿಲ್ಲ. ನಿನ್ನನ್ನು ಕಂಡು ನನಗೆ ಭೀತಿ ಆಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲ್ಲವ ಕಡೆಯುವ ನಾಯಿ ಹುಟ್ಟಿದವ ಎಂದು ನನಗೆ ಭೀತಿ ಆಗ್ತಾ ಇದೆ. ಅಂಬಿಕಾ, ಮಾತನಾಡುವ ನಿನ್ನ ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ. ಮನ ಬಂದಂತೆ ನುಡಿದುತ್ತಲಾದರೆ ನಿಂತ ನೆಲದ ಮೇಲೆ ನಿನ್ನ ದೇಹ ಮಂದು ಪಾಲ ಮಾಡಬೇಕಾಗುತ್ತದೆ ಅಂಬಿಕಾ. ನಾನ್ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು ಅಂಬಿಕಾ. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹಣ್ಣುಗಳನ್ನು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿದೆ ಅಂಬಿಕಾ. ಆದರೆ ನಿನ್ನ ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ ಅಂಬಿಕಾ. ಯಾಕೆ? ನಾನು ಅಷ್ಟೊಂದು ರೂಪವತಿಯೇ ನಿನ್ನ ದೃಷ್ಟಿಯಲ್ಲಿ? ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ ಅಂಬಿಕಾ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗೆನಾಗಿ ಈಜಿ ನಿನ್ನ ಈ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಬರೆಯಬೇಕೆಂಬ ಹುಚ್ಚುತನ ನನ್ನ ಮನದಲ್ಲಿ ಕಿಚ್ಚಾಗಿ ಕಾಡು ಹೊತ್ತಿದೆ ಅಂಬಿಕಾ. ನಾನೆಷ್ಟೇ ನನ್ನ ಮನಕ್ಕೆ ಹಚ್ಚರ ಹೇಳಿದರು ನಿತ್ಯ ಹೆಚ್ಚಾಗುತ್ತಿದೆ ನನಗೆ ನಿನ್ನ ಅಂದ ಚಂದದ ಯೌವನದ ಹೆಬ್ಬಯಕೆ ಅಂಬಿಕಾ. ನೋಡು ಅಂಬಿಕಾ, ಇಲ್ಲಿಯವರೆಗೂ ನೀನು ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದುಕೊಂಡೆ. ಈ ಹಕ್ಕಿ ನನಗೆ ದಕ್ಕಲಾರದು ತಿಳಿದುಕೊಂಡು ತೂರಿದ. ಆದರೆ ಹಾರುವ ಈ ಹಕ್ಕಿಯ
ಗೂಡು ನನ್ನ ಅರಮನೆಯ ಪಕ್ಕ ಇಲ್ಲಿ ಅಂತ ನಾನು ತಿಳಿದಿರಲಿಲ್ಲ ಅಂಬಿಕಾ, ತಿಳಿದಿರಲಿಲ್ಲ ಅಂಬಿಕಾ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತಿರುವ ಅರಗಿಣಿ ನೀನು ಅಂಬಿಕಾ. ನೀನು ಮನಸ್ಸು ಮಾಡಿದರೆ ಒಪ್ಪಿಗೆ, ಇಲ್ಲದಿದ್ದರೆ ನಿನ್ನ ದೇಹವನ್ನು ಕುಕ್ಕುವರಣ ಹದ್ದು ನಾನಾಗಬೇಕಾಗುತ್ತದೆ ಅಂಬಿಕಾ. ಬಾಯಿ ಮುಚ್ಚ ಹುಚ್ಚ. ಹೆಣ್ಣಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ದೀಯ? ಹೆಣ್ಣನ್ನು ಇಷ್ಟಪಟ್ಟು ಪ್ರೀತಿಸಬೇಕು ವಿನಃ ಅದನ್ನು ಕಾಮ ಪ್ರೇಮದಿಂದಲ್ಲ. ಪ್ರೀತಿ ಅಂದರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ದೀಯ? ಹೆಣ್ಣನ್ನು ಮನಸ್ಸು ಗೆಲ್ಲಬೇಕಾದ್ರೆ, ಆ ಪ್ರೀತಿ ಪ್ರೇಮ ಗೆಲ್ಲಬೇಕಾದ್ರೆ ಉಪ್ಪಿಲ್ಲದ ಅನ್ನವನ್ನು ನೀರು ತಿಂದಂತೆ ಸರಿ. ನೋಡು, ಗಟಾರದ ನೀರಿಗೆ ಗಂಧವನ್ನು ಚೆಲ್ಲಿದಂತೆ ಸರಿ. ಅಷ್ಟೇ ಅಲ್ಲ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಪ್ರೀತಿಸುವೇನೆ ಅಂತ ಹೇಳ್ತಾ ಇದೆಯಲ್ಲ, ಹೆಸರು ಚಲನಕ್ಕೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದ್ರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕಾದಿತ್ತು. ಅಂಬಿಕಾ, ಸಾಕು ನಿಲ್ಲಿಸುವ ನಿನ್ನ ವೇದಾಂತ. ಬಾಯಿಗೆ ಬಂದಂತೆ ಬಗಳುತ್ತೆ, ಆದರೆ ನನ್ನ ಕೋಪದ ಪಿತ್ತ ನೆತ್ತಿಗೆ ಇರುವುದಷ್ಟೇ. ಅಂಬಿಕಾ, ನೀನೆಷ್ಟೇ ನನ್ನ ಹೃದಯಕ್ಕೆ ಹೇಳಿದರು ಅವು ನನ್ನ ಹೃದಯದಲ್ಲಿ ಭದ್ರವಾಗಿ ನಿಲ್ಲದರು. ಅಂಬಿಕಾ, ಅಂಬಿಕಾ, ಮಾತು ಮುಂದುವರೆದಂತೆ ವೈರತ್ವ ಹುಟ್ಟುತ್ತದೆ. ವೈರತ್ವ ಹುಟ್ಟಿದರೆ ವಿರಸ ಬೆಳೆಯುತ್ತದೆ. ವಿರಸ ಬೆಳೆದರೆ ಸರ್ವನಾಶಕ್ಕೆ ನಾಂದಿಯಾಗುತ್ತದೆ. ಅಂಬಿಕಾ, ಸರ್ವನಾಶವಾದರೆ ಯಾರಿಗೂ ಉಪಯೋಗಲಾರದು. ಅಂಬಿಕಾ, ನಾವಿಬ್ಬರು ಸರಸ ಮಾಡುವುದು ಉತ್ತಮ ಎಂದು ನಿನಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ವಿಚಾರಿಸಿ. ಹೌದಾ? ಹೌದು ಮಿಸ್ಟರ್ ಮಾತೇಶ, ಹಾಗಾದ್ರೆ ನಿನ್ನಲ್ಲಿ ಒಂದು ನಾನು ಮಾತು ಕೇಳುವೆ, ಅದನ್ನು ನೀನು ನಡೆಸಿಕೊಡ್ತಾ ಇದ್ದೆ? ಖಂಡಿತ ಅಂಬಿಕಾ, ಕೇಳು, ಅದಕ್ಕೇನಂತೆ ಕೇಳು. ಮಾತೇಶ, ಮಾನವನು ಹೊಟ್ಟೆ ಹಸಿದಾಗ ಏನು ತಿನ್ನುತ್ತಾನೆ? ಇದು ಎಂತ ಪ್ರಶ್ನೆ ಅಂಬಿಕಾ? ಮಾನವನು ಹಸಿದಾಗ ಅನ್ನವನ್ನೇ ತಿನ್ನುತ್ತಾರೆ. ಅನ್ನ ತಿನ್ನುವುದನ್ನು ಬಿಟ್ಟು ಸಗಣಿಯನ್ನು ಏಕೆ ತಿನ್ನಬಾರದು? ಮಾನವನು ಹಸಿದಾಗ ಅನ್ನವನ್ನು ತಿನ್ನುತ್ತಾರೆ, ಸಗಣಿಯನ್ನು ಎಂದಿಗೂ ತಿನ್ನಲಾರದು. ಈಗ ನೀನು ತಿನ್ನಲು ಬಂದಿದ್ದು ಸಗಣಿಯನ್ನೇ. ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಈ ರೀತಿ ಇಷ್ಟಪಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ, ಈಗ ನೀನು ಸಗಣಿ ತಿಂದಂತೆ ಸರಿ. ಸಾಕು, ನಿಲ್ಲಿಸು ನಿನ್ನ ವೇದಾಂತ. ನಿನ್ನ ಉಪದೇಶ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಇವತ್ತು ಈ ಮಹಾಂತೇಶ ಒಂದು ನಿರ್ಧಾರ ಮಾಡಿದ್ದಾನೆ. ಎರಡನೇ ಒಂದಾಗಲೇಬೇಕು. ಮಾತೇಶ, ಅದು ಏನಾಗಬೇಕು? ಅಂಬಿಕಾ, ನಿನ್ನ ಯೌವನದ ಅಂಗಳದಲ್ಲಿರುವ ಈ ಅಂದ ಚಂದವನು ನಾನು ಮಂಗನಾಗಿ ಉಣ್ಣಬೇಕು ಒಂದು, ಇಲ್ಲ ಈ ನನ್ನ ಪಿಸ್ತೂಲಿನಿಂದ ನನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ನನಗೆ ಹೆಚ್ಚು ಸಮಯವೂ ಇಲ್ಲ ಇಲ್ಲಿ. ಇವನಿಂದ ನಾನು ಪಾರಾಗಿ ಹೋಗ್ಬೇಕಾದ್ರೆ ಇವನು ಹೇಳಿದಂತೆ ಕೇಳಿ ಪಾರಾಗ್ಲೇಬೇಕು ನಾನು. ನಾನು ನಿಮ್ಮನ್ನು ತುಂಬಾ ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೇನೆ. ಯಾಕಂದ್ರೆ ಹೇಳೋದಕ್ಕೆ ನನಗೆ ತುಂಬಾ ಮುಜುಗರ ಆಗಿತ್ತು. ಈ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಮಾತೇಶ್. ನಾನು ನಿಮ್ಮನ್ನು ಆಗಾಗ ಹೇಳ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ಆದ್ರೆ ಏನ್ ಮಾಡುವುದು, ಹೇಳೋದಿಕ್ಕೆ ಆಗ್ಲಿಲ್ಲ. ಈಗ ನಿಮ್ಮನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೇನೆ ಮಾತು.
ಅಂಬಿಕಾ, ಈ ಮಾತು ಸತ್ಯವೇ? ಇದರಲ್ಲಿ ಯಾವ ಮೋಸವಿಲ್ಲ ತಾನೇ? ಅಯ್ಯೋ, ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗಬೇಕಲ್ಲ ಮಾತು. ಅಂಬಿಕಾ, ಇದರ ಅವಶ್ಯಕತೆ ಇನ್ನಿಲ್ಲ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮಿಬ್ಬರ ಪ್ರೇಮದ ಪಯಣ. ಮತ್ತೇಕೆ ತಡ? ಬನ್ನಿ ರಾಜ, ಪ್ರಸಿದ್ಧ ರಾಜ. ನೆನೆಸಿಕೋ ನಿನ್ನ ಮನೆಯ ದೇವರನ್ನು. ನನ್ನದು ಒಂದೇ ನಿರ್ಧಾರ ನೋಡು, ಇಲ್ಲಿಂದ ನೀನು ತೋಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಆಯ್ಕೆ ಮಾಡಿಕೊಳ್ತಾ ಇದೆ, ಹೇಳು ಮಹೇಶ್. ಅಂಬಿಕಾ, ಗುಂದುವಾರಿಸಬೇಡ ಅಂಬಿಕಾ, ಅಂಬಿಕಾ, ದಯವಿಟ್ಟು ಗುಂದುವರಿಸಬೇಡ. ಇಲ್ಲಿಂದ ನಾನು ಹೊರಟು ಹೋಗ್ತೀನಿ ಅಂಬಿಕಾ, ಹೊರಟು ಹೋಗ್ತೀನಿ. ದಯವಿಟ್ಟು ಗುಂದುವರಿಸಬೇಡ. ಅಗೋ ರುದ್ರಣ್ಣ, ಯಾವ ಮುಂದೆ? ಅಂಬಿಕಾ, ಯಾರು ನೆನೆದುಕೊಳ್ಳಬೇಕು ಮನೆಯ ದೇವರನ್ನ? ಸೇರಿನ ವಿದ್ಯೆ ಕಲಿಯಲಾರದೆ ಹಾವಿನ ಹುತ್ತಕ್ಕೆ ಎಂದೂ ಕೈ ಹಾಕಬಾರದು ಅಂಬಿಕಾ. ಏಕೆಂದರೆ ಎಷ್ಟೇ ಆದರೂ ನೀನು ಹೆಣ್ಣು ಅಲ್ಲವೇ? ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗೆ ಎನ್ನುವ ಮಾತಿಗೆ ಇಂದು ನೀನೇ ಸಾಕ್ಷಿ ಅಂಬಿಕಾ. ಅಂಬಿಕಾ, ಇನ್ನು ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು. ತೂ ಚಂದಲ, ಏನ್ ಮಾಡ್ತಾ ಇದೀಯಾ ನೀ ನನಗೆ? ಅಂಬಿಕಾ, ಲೇ ಅಂಬಿಕಾ, ಇವತ್ತು ಇಂದಿನ ದಿನ ಈ ಮನ್ಮಥನಿಂದ ನಿನಗೆ ಅಭಿಷೇಕ. ಅಂಬಿಕಾ, ಬಹುದಿನಗಳ ಆಸೆ ಇಂದು ನಾ ಗೆದ್ದುಕೊಂಡೆ. ಅಂಬಿಕಾ, ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜೆ ನಿನ್ನ ಮನ ಮುಟ್ಟಿದ
ಮೊದಲನೆಯ ಪುರುಷ ನಾನು. ಆದರೆ ಮದುವೆಯಾಗುವುದು ಆ ನಿನ್ನ ಪ್ರಿಯಕರ ಅರವಿಂದನ ಜೊತೆಗೆ. ಇದಕ್ಕೆ ಹೇಳುವುದಲ್ಲವ ತಿಳಿದ ಬಲ್ಲವರು ಯಾರ ಯಾರ ಮುಡಿಗೆಂದು. ಈ ಸೃಷ್ಟಿಕರ್ತನಾದ ಶಿವನೇ, ಇಷ್ಟೊಂದು ವಿಚಿತ್ರವಾಗಿ ಬರ್ತಿದ್ಯಾ ಏನು ನಾನೇ ಭಾಗವನ್ನು. ಈ ನಿಂದುರ ಮಾಸ್ತರ, ಅವಸರ ಮಾಡಿ ಎಲ್ಲಿಗೆ ಹೊಂಟಿದಿ? ಸುಡುಗಾಡಕ್ ಹೊಂಟಿನಿ. ಸುಡುಗಾಡಕ್ ಬರ್ತೇನು? ಯಾಕೋ ನನ್ ಮ್ಯಾಗೆ ಇಷ್ಟ ಯಾಕೆ ಸಿಟ್ ಮಾಡ್ಕೊಳಕ್ತಿದಿ? ನಿನ್ ಮ್ಯಾಲ್ ಸೆಟ್ ಮಾಡ್ಕೊಲಾರ್ದ ಮತ್ತೆ ನಿಮ್ ಮೌನ್ ಮ್ಯಾಲ್ ಸೆಟ್ ಮಾಡ್ಕೊಲೇನು? ನಾನು ಮದ್ವಿ ಆಗ್ತೀನಿ ಅಂತೇಳಿ 3 ತಿಂಗಳು ಮುಂದಕ್ಕ ದಬ್ಬಿದಿ. ನಮ್ದು ಮದ್ವಿ ಚಿಂತೊಳಗ ನಮ್ದು ಸಣ್ಣ ಆಗಾಕತ್ತೈತಿ. ಅಲ್ಲ, ಅದೇನ ಅಂತಾರಲ್ಲ, ಸಮಾಧಾನ ಇದ್ದೆ ಅಂದ್ರ ಅದೇನೋ ಕಳ್ಕೊಂಡಿ ಪಡ್ಕೊಂತಿ ಅಂತಾರಲ್ಲ, ನೀನು ಪಡ್ಕೊಂತಿ. ಏನು ಪಡ್ಕೊಂತೀನಿ ಹಿಂದ್ಗಡೆ ಎಲ್ಲಾ ಕಳ್ಕೊಂಡೇನ ಅಂತೀನಿ. ನಿನ್ನ ಮ್ಯಾಲಿರೋ ಪ್ರೀತಿ. ಹೌದು, ಏನದು ನಿಂದು ಸೊರಾಗ್ತೈತೆ ಅಂದಿಲ್ಲ ಏನು? ಬಾಯಾಗ ಜೊಲ್ಲ. ನಿನ್ನ ಮಂಗ್ಯ ಬಾಯಿಗಿನ ಜೋಲ ಸೊರ್ಸಾಕ ನೀ ಏನ ನಾಯನು? ಮನುಷ್ಯಾದಿ ಒಂದಿಟ್ಟು ಸಮಾಧಾನ ಇರ್ಬೇಕು. ಅಡ್ಡ ತಿಡ್ಡ ಮಾತಾಡಬೇಡ. ನಿಮ್ಮ ಮೌನ ಆಟ ಹುಡ್ದಕಿನ. ಏನು ನಾನು ಆಟ ಹುಟ್ಟಿನ? ನಾ ಏನಾರ ಆಟ ಹುಟ್ಟಿದ್ನೆ ಅಂದ್ರ ನಮ್ಮ ಮೌನಗ ಹಕ್ಕಿ ಕತ್ತು ಆ ದೇವ್ರಿಗೆ ಗೊತ್ತು. ಏನಾಗ್ತಿತ್ತು ನೀ ಆಟ ಹುಟ್ಟಿದೆ ಅಂದ್ರ? ನಿಮ್ಮ ಮೌವ ಹಡವತ್ತಿನಾಗ ತ್ರಾಸ್ ತಾಳರ್ದ ಹಾ ಅಂತ ಒದ್ರಿ ಹಡ್ದಾಳ ನೋಡಿ ನನಗ. ಮಂಗ್ಯ, ನನಗ ಅಡ್ಡ ತಿಡ್ಡ ಹುಟ್ಟಿ ಅಂತ್ಯ ನೋಡ. ನೀ ಏನಾರ ನನಗ ಅಡ್ಡ ತಿಡ್ಡ ಹುಟ್ಟಿ ಗಿಟ್ಟಿ ಅಂದ್ರ ನಾನ್ ನಿನ್ ಮದ್ವೆ ಆಗೋದಿಲ್ಪ, ಕ್ಯಾನ್ಸಲ್. ನಾನು ಮತ್ತೆ ಮದುವೆ ಆಗ್ತಾರ ನಿನ್ನ. ನಾನು DC SP ಮದುವೆ ಆಗ್ಬೇಕು ಅಂತ ಮಾಡೀನಿ. ಅಂತ ದಡ್ರ ಮದುವೆ ಆಗ್ತಾರೆ ಸುಂದ್ರಿ ಯಾರಾದ್ರು? ಏನು ಅವ್ರ ದಡ್ರ? ಹೌದು. ಮತ್ತ ಸುಂದ್ರಿ ಒಂದ್ ಮಾತು ಹೇಳ್ತೀನಿ ಕೇಳು. ದೊಡ್ಡ ವಿದ್ಯಾ ಕಲ್ತಿರೋ ಶಾಣೆಯರಾಗಿದ್ರು ಅಂದ್ರ ಹ್ಯಾಬಿಟ್ ಮತ್ತು ದೊಡ್ಡ ರಾಜಕಾರಣಿ ಒಳಗ PA ಸೆಕ್ರೆಟರಿ ಆಗಿದ್ರು ಅಂದ್ರ ವಿದ್ಯಾ ಕಲ್ತಿರೋ ಅಸೆಂಬ್ಲಿ ಒಳಗ ಕುಂತು ದೇಶ ಒಳಗ ಬುದ್ಧಿ ಬರ್ಲಿಲ್ಲ ಅಂದ್ಮೇಲೆ ಅವರು ದಡ್ಡರು ಶಾಣೆಯರು ನೀನೇ ತಿಳ್ಕೊ. ಹಿಂಗನ? ಹಂಗಂದ್ರ ನಾನು PSI ನ SP ಮದುವೆ ಅಲ್ಲ ಅಂದ್ರ ಪೊಲೀಸ್ ಮಂದಿನ ಒಟ್ಟು ಪೊಲೀಸರನ್ನ ಮದುವೆ ಆಗಕ್ಕೆ ನಾನು. ಅವ್ರು ಶಾಣೆಯರ ಅಂತ ತಿಳ್ಕೊಂಡಿದೆ ನೀನು. ಮತ್ತ ಅವರು ದಡ್ರ? ಸುಂದ್ರಿ, ವಾಸನೆ ನೋಡಿ ಮೂಸಿ ಕೇಸು ನಡೆಸೋ ನಾಯಿಗಳು ಹುಟ್ಟಿದವು ನಮ್ ದೇಶದಾಗ. ನಮ್ ದೇಶ ರಕ್ಷಣೆ ಮಾಡೋ ಪೊಲೀಸರು ಹುಟ್ಟಲಿಲ್ಲ ಅಂದ್ಮೇಲೆ ಅವರು ದಡ್ರು ಶಾಣ್ಯರು ನೀನೇ ತಿಳ್ಕೊ. ಅಂದ್ರೆ ಏನ್ ಮಾಸ್ತರ? ಮೇಲೆ ಮಾಸ್ತರ್ ಒಬ್ಬನ ಶಾಣೆ, ಉಳ್ಕಿದ ದಡ್ರ ಅಂತೇನ? ಮಾಸ್ತರ್ ಅಕ್ಕಿ ಕತ್ತು ನಾ ಹೇಳ್ತೀನಿ ಕೇಳು. ಪಾಪ ಈ ಮಾಸ್ತರ್ ಮೇಲೆ ಯಾಕೆ ನೆನ್ಸಿಟ್ಟ? ಅಯ್ಯೋ ಹೇಳ್ತೀನಿ ಕೇಳಿಲಿ. ಸಾಲಿಗಾದ ಹೋದ ಹುಡುಗಿಯರಿಗೆ ಮಳ್ಳು ಮಾತಾಡಿ ಗರ್ಭವತಿ ಮಾಡಿ ಸುಳ್ಳು ತಗುಲು ಹೇಳ್ತಾರ. ಮಗ ಹೋಗು ನೀನಂತ ಸುಮ್ಮ ನರ್ಸನ್ನ ಮದುವೆ ಬಿಡ್ತೀನಿ ನಾನು. ಅವನು ನೀ ನರ್ಸನ್ ಹೆಸರು ತೆಗಿದೆ ಅಂದ್ರ ನನ್ನ ಪಿತ್ತ ನೆತ್ತಿ ಏರ್ತೈತ್ ನೋಡು. ಅವನು ನಂಬಿದವ್ರಿಗೆ ಮೋಸ ಮಾಡೋ ಸುಳೆ ಮಗ ಅವನು. ಬಸ್ಮಾಸ್ ನನ್ ಮಗವನು, ಕಳ್ಳನ್ ಮಗವನು. ಈಗ ಇದ್ದೋಗ ನೌಕರು ಕೂಡ ಕಳ್ಕೊಂಡು ಹಮಾಲಿ ಮಾಡಕತ್ತಾನ. ದಿನಕ್ಕ 50 ಬಿದ್ರನ ಕೆಲ್ಸಕ್ಕೆ ಹೋಗೋನು, ಇಲ್ಲ ಅಂದ್ರ ಯಾರ್ದಾರ ಅಂಗಡಿ ಮುಂದೆ ಕುತ್ಕೊಂಡ್ ಬಿಡೋ ಅಂತ ಟಕ್ ನನ್ ಮಗವನು. ಅವನು ಎದುರಿಗೆ ಬಂದು ಸಹಿತ ಮಾತಾಡ್ಸ್ಬೇಡ, ಮಗ ಸಹಿತ ನೋಡ್ಬೇಡ. ಇಲ್ಲೇ ಹೇಳಿ ನನ್ನ ಕಡೆ ನಾಯಿ ಹೋದಂಗ ಓದ್ಬಿಡ್ತೀನಿ.
ಸುಂದ್ರಿ? ಅಯ್ಯ ನೀವ್ ಯಾರ್ರಿ ನನ್ ಗುರ್ತ ಸಿಗ್ಲಿಲ್ಲ? ನಾನು ಕಣೆ ಗೆಳತಿ, ಸಿಂಧನೂರಿನ ಸರಳ ಅಂತ. ನೀನೊಮ್ಮೆ ನಾಟಕ ನಟಿ ಮೀನಾಕ್ಷಿ ಮನೆಗೆ ಬಂದಾಗ ನನ್ನ ಪರಿಚಯವಾಗಲಿಲ್ಲವೇ? ನಾನೇ ಕಣೆ ಗೆಳತಿ, ಮೀನಾಕ್ಷಿ ಗೆಳತಿ ಸರಳ. ಓ ಸರಳ, ನಾನು ಬಾಳ ದಿನ ಆಗಿತ್ತಲ್ಲ, ಬೆಟ್ಟಿನಾಗಿದ್ದಿಲ್ಲ, ಅದಕ್ಕ ನನಗೆ ಒಟ್ಟ ನಿನ್ ಕೂನ್ ಸಿಗ್ಲಿಲ್ಲ ನೋಡು. ಹೌದು ಕಣೆ, ಏನು ಮಾಡೋದು, ನಾನು ಈಗ ಖಾಲಿ ಇಲ್ಲ. ದಿನ ಕೆಲಸ ಮಾಡಿ ಮಾಡಿ ನನ್ನ ಬಾಡಿ ನಮನಿ ಆಗೈತಿ. ಮತ್ತ ಅಂದಂಗ ನೀನು ನಾನು ಮೊದಲು ನೋಡಿದಾಗ ಎಷ್ಟೊಂದು ಚಂದ ಮೈ ಕೈ ತುಂಬ್ಕೊಂಡಿದ್ದಿ. ಈಗ ನೋಡಿದ್ರೆ ನೀನು ಎಷ್ಟೊಂದು ಸರಿಗಿದಲ್ಲ, ಮತ್ತ ಯಾವ್ದನ ಚಿಂತೆ ಒಳಗೆ ಬಿದ್ದಂಗ ಅದೇನು ನೀನು. ಹೋಗ್ಲಿ ಬಿಡ ಸರ, ಮತ್ತ ಅಂದಂಗ ನಿಂದು ಮದುವೆ ಆಗೈತೇನು? ಏನೂ ಇಲ್ಲ ಕಣೆ, ನನ್ನ ಮನಸ್ಸಿಗೆ ಬರುವಂತ ಮನ್ಮತ ಇನ್ನು ನನ್ನ ಕಣ್ಮುಂದೆ ಬಂದೇ ಇಲ್ಲ. ಬರೇ ಬೆನ್ನಿಂದೆ ತಿರುಗಾಡೋ ಇಂತ ಲುಚ್ಚ ನನ್ನ ಮಗಳೇ ಗಂಡ್ಬಿಡ್ತಾವ. ಏ ಇಕ್ಕಿಯ ಸಿಂಧನೂರ್ ಸರಳ ಅಂತ ಅಂದು ಬಾಳ ದಿನ ಆಗಿತ್ತು, ಬಾಳ ದಿನ ಏನ್ ಸುಂದ್ರಿ, ಇವ ಯಾರು? ನನ್ನ ಕಣ್ಣ ರೆಪ್ಪಿ ಬಡಿಲಾರ್ದಂಗೆ ನೋಡ್ಲಕತ್ತಾನಲ್ಲ, ಬಾಡ್ಕೋ. ಏನ ಎಂದರ ಏನ ಹೆಣ್ಣಿನ ಕಡ್ಡನ ಏನಿಲ್ಲ, ಏನ ಹೆಣ್ಣಿನ ಬರದಾಗ ಬಿಟ್ಟೇನ? ಸರಳ ಇವ ಅದಾನಲ್ಲ ನನ್ನ ಮದುವೆ ಆಗೋ ಹುಡುಗ ನೋಡು, ನಾ ಇವನ್ನ ಮದುವೆ ಆಗ್ಬೇಕಂತ ಮಾಡೀನಿ. ಇದಕ್ಕೆ ನೀ ಮದುವೆ ಆಯ್ತ? ಮದುವೆ ಆದ್ರ ಮುಂದೆ ಮಕ್ಕಳನ್ನ ಆತವ ಇಲ್ಲ ನೋಡು. ಇವನ್ನ ಮದುವೆ ಆಗ್ಬಾರ್ದ ನನ್ನ? ಇಲ್ಲ, ಇವನ ಬಾಡಿ ನೋಡಿ ನೀವು ಸಾರಿ ಇಂಥದಕ್ಕೆ ತಗೊಂಡ್ ಏನು ಮಾಡ್ತೀವಿ ಮದ್ವಿ? ಇವನ ಕೈ ಕಾಲ್ ನೋಡು, ಕಾಲ್ ನೋಡಿದ್ರ ಸೂರ್ಯಪಾನ ಕಟ್ಟಿಗೆ ಆಗೈತಿ, ಹೊಟ್ಟೆ ನೋಡಿದ್ರ 9ನೇ ಹಡಿಯರ್ ಹೊಟ್ಟೆ ಆಗೈತಿ, ಮತ್ತಿದ್ರ ತಲೆ ನೋಡಿದ್ರ ಕೊಳತ ಕುಂಬಳಕಾಯಿ ಆಗೈತಿ. ಇಂಥದಕ್ಕೆ ತಗೊಂಡ್ ಏನು ಮಾಡ್ತಿ? ಇದಕ್ಕೆ ಲಗ್ನ ಆದ್ರ ಮುಂದ ಮಕ್ಕಳೇ ಆಗಲ್ಲ ನೋಡ್ ನಿನಗ. ಮತ್ತ ಎಂತವನ್ ಮದುವೆ ಆಗ್ಬೇಕು ನಾನು? ಹಾ, ಹಿಂಗ್ ಕೇಳ ಮತ್ತೆ ಹೇಳ್ತೀನಿ. ನಾನು ನೀನು ಕೂಡಿ ಸಿಂಧನೂರೊಳಗ ರಣಧೀರ ಪಿಕ್ಚರ್ ನೋಡಿದ್ದೀವಲ್ಲ? ಹೌದೌದೌದ್ ನೋಡಿದ್ವಲ್ಲ. ಹಾ, ಅದ್ರಾಗ ಹೆಂಗಿರ್ತಾನಲ್ಲ ರಣಧೀರ ಪಿಕ್ಚರ್ದಾಗ ರವಿಚಂದ್ರ, ಹೆಂಗಿದ್ನವ ಇವ? ಹಾ ಹಂಗಿರ್ಬೇಕು. ಇದು ನೋಡಿದ್ರ ಬರೇ 0-0 ಐತಿ. ಇಂಥದಕ್ಕೆ ತಗೊಂಡು ನೀ ಏನು ಮಾಡ್ತೀಯ ಸುಂದ್ರಿ? ಹೇಳ, ನಿನ್ನ ಕಣ್ಣಾಗ ನಾ ಚಂದ ಕಾಣಲೇನು? ನನ್ನ ಕಣ್ಣಾಗ ನೀ ಈ ಎಣ್ಣೆ ಇಲ್ಲಾರದ ಪಣತಿ ಕಣ್ಣಾಗ ಕಾಣಾಗತ್ತೀನಿ ನೋಡು. ನೀ ಹೆಂಗ್ ಕಾಣ್ತಿ? ನನಗೆ ಹೇಳಿದ ರಾಜ, ಯಾಕ ನಾ ಏನು ಚಂದಿಲ್ಲ? ಚಂದ. ಏನು ನಿನ್ನ ಮೋಹ, ಏನು ನಿನ್ನ ಕೇಶ ರಾಶಿಗಳು, ನಿನ್ನ ಕೇಶ, ಏನು ನಿನ್ನ ಬಿಗರ, ಏನು ನಿನ್ನ ಬಾಡಿ, ನಿಮ್ಮ ಮೌನ, ನಿನ್ನ ಬಾಡಿ, ನಿನ್ನ ಹಿಂದಿನ ಕೋರ್ನಾಡ್ಸವನ್ ಗಾಡಿ ಚಸಿ ಇದ್ದಂಗ ಹಂಗೆ ನಾವು. ನಿನ್ನ ಕೇಶ ರಾಶಿ ಕೂದಲು ಎಣ್ಣೆ ಮಾರೋ ಕೂದಲಾಗ್ಯಾವ. ನಿಮ್ಮ ಮೌನ ನಿನ್ನ ಹೆಣ್ಣಂದ ನಾನೇ ಮೌನ. ನಿನ್ನ ಮದುವೆ ಮಾಡ್ಕೊಳ್ಳೋರು ಮತ್ತ ಹೈದರಾಬಾದ್ನವ್ರೆ ಮದುವೆ ಮಾಡ್ಕೋಬೇಕು ನೋಡು. ಹೇ, ಹೈದರಾಬಾದ್ ಕೆದಕ್ ಹೋಯ್ತು ಮುಲ್ಲ? ಇಲ್ಲೇ ನಮ್ಮೂರಾಗ ನನಗ ಕುಂದ್ರು ಬಿಡವಲ್ರು, ನಿಂದ್ರು ಬಿಡವಲ್ರು. ಹೆಂತಿಂತಾರ ಗಂಟ ಬಿದ್ದಾರ ನನಗ. ಅಂದ್ರೂ ನಾ ಇನ್ನವರೆಗೆ ಯಾರಿಗೂ ಬುಕ್ಕೇ ಆಗಿಲ್ಲ. ಈಗ ಎಲ್ಲಿಗೆ ಹೊಂಟಿದಿ? ಈಗ ನಾ ಇಲ್ಲೇ ಎಲ್ಲೇ ಶಾಲೆಗೆ ಶೂಟಿಂಗ್ ಕರೆದನ, ಬ್ರೇಕ್ ಡ್ಯಾನ್ಸಿಗೆ ಬುಕ್ ಮಾಡ್ಯಾನ ನನಗ. ಅವನಿಗೆ ನೋಡ್ಲಕ್ ಹೊಂಟೀನಿ. ಎಲ್ಲಿ ತೆಗಿತಾನಂತ ಶೂಟಿಂಗ? ಇಲ್ಲೇ ಸರ್ಕಾರಿ ಜಾಲಿ ಕಂಟ್ಯಾಗ. ಅಂದ್ರ ಇವತ್ ಬುಕ್ ಇದ್ದಂಗ ಆಗಿ. ಹಾ, ಮತ್ತ ನಾ ಅಂದ್ರೆ ಏನಂತ ತಿಳಿದಿ, ಇನ್ನು 3 ದಿನ ಅಡ್ವಾನ್ಸ್ ಬುಕ್ ಕದೀನಿ. 3 ದಿನ ಯಾರ್ಯಾರು ಅಡ್ವಾನ್ಸ್ ಬುಕ್ ಮಾಡ್ಯಾರ ನಿನಗ? ಇಲ್ಲೇ ಕೂತಾರಲ್ಲ ನಮ್ಮ ಶೇಖರ ಪೂಜಾರಿ ಹುಡುಗರ, ಅವರೇ ನಮಗೆ ಬುಕ್ ಮಾಡ್ಯಾರ. ಮತ್ತ ರಾಜು ಸೌಕರ್ಯ ಯಾರಿಗಲ್ಲ, ಅವರು ಬುಕ್ ಮಾಡ್ಯಾರ. ಇಲ್ಲಿ ಕೂತಾರಲ್ಲ ನಮ್ಮ ಸರ್, ಅವರು ಬುಕ್ ಮಾಡ್ಯಾರ. ಮತ್ತ ಇನ್ನೂ 3 ದಿನ ಖಾಲಿನೇ ಇಲ್ಲ. ನಾವು ಅಂದ್ರ ಎಲ್ಲರೂ ಅಡ್ವಾನ್ಸ್ ಬುಕ್ ಮಾಡ್ತಾರ, ಗೊತ್ತೇನೋ ನನ್ನ ರಾಜ? ಯಾರ್ಯಾರು ಅಡ್ವಾನ್ಸ್ ಬುಕ್ ಮಾಡ್ಯಾರ? ಸರಳ, ಈಗ ನೀನ ಮದ್ವಿ ಮತ್ತ ಕೇಳಿ ಹೆಂಗ? ಇಂಥ ತೆಗ್ಗ ಹೊಟ್ಟ ಇದ್ದವನ ಮುಖದವನ ನಾ ಮದುವೆ ಆಗಲ್ಲ. ಏನಿದ್ರು ನಿನ್ನ ತರ ಸ್ಟೈಲ್ ಮುಖದವ ಇರ್ಬೇಕು ನೋಡು, ಅಂದಾಗ ನಾ ಮದುವೆ ಆಗವ. ನಿನ್ನಾರು ಮದುವೆ ಆಗ್ತಾರ? ನಿನ್ನ ಮದುವೆ ಆಗೋದನ್ನು ದೊಡ್ಡ ಎಮ್ಮಿ ಮದುವೆ ಆಗದ ಎರಡು ಒಂದೇ. ನಿಂದು ಯಾವ ಊರು, ನಿಂದು ಯಾವ ಕುಲ, ಯಾವ ನನ್ನ ಮಗನಿಗೆ ಗೊತ್ತು? ಬಿದ್ದವೇ
ಗಂಡು ಹೆಣ್ಣು ಭೂಮಿ ಮ್ಯಾಗ ಎರಡೇ ಕುಲ ಮತ್ತ ಅಂದಂಗ ಒಂದು ಮಾತು ಹೇಳ್ತೀನಿ ಕೇಳು. ಶುರು ಮಾಡು. ಸರಳ ಒಂದು ಕವಾಲಿ ಶುರು ಮಾಡು. ನನಗೆ ಕವಾಲಿ ಬರಲ್ಲ ಸರ ಹೊಡ್ರಿ ಒಂದು ಕವಾಲಿ. ನನ್ನ ರಸಗುಲ್ಲ ತಿಂದ ಗಂಗವಲ್ಲ ನಿನ್ನ ನಂದ ಕೈಯಾಣ ಕಾಣಿನಲ್ಲ ಬಂಗಾರಿ ಸಿಂಗಾರಿ ಬಂಗಾರಿ ಸಿಂಗಾರಿ हमारा दिल में तुम्हारी सूरत आता है मुझको इतना मैं तुमसे प्यार करता हूँ मैं तुमसे गीत गाता हूँ मैं तुमसे प्यार करता हूँ मैं तुमसे गीत गाता हूँ ಮಗನಿಗೆ ಇವನಿಗೆ ನಳ ಕಟ್ ಮಾಡಿ ನಮ್ಮ ಸುಂದ್ರಿ ಹಳಿನ ಮೂಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮರಹರಿನೇ ಅಂತ ಕರೀತಾರೆ. ಮಗನ ಈಕೀಗ ನೀ ಮದುವೆ ಆಯ್ತ ನಾ ಮದುವೆ ಆಯ್ತೀನಿ ನೋಡೇ ಬಿಡ ಬಾ ಮಗನ. ಇಂದು ಈ ರುದ್ರಪ್ಪನ ಬಾಯಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ. ಯಾಕೆಂದರೆ ಇವತ್ತು ನನ್ನ ಮಗಳ ಮದುವೆ. ಅಂಬಿಕಾ, ಅಂಬಿಕಾ, ಬೇಗ ಬಾರಮ್ಮ. ನಿನಗಾಗಿ ನಿನ್ನ ಗೆಳತಿರು ಆ ದೇವರ ಗುಡಿಯಲ್ಲಿ ನಿನ್ನ ದಾರಿನೇ ಕಾಯ್ತಿರುವರು. ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ, ಅಂಬಿಕಾ, ಈ ಹುಚ್ಚುಡಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬಹುದು. ಅಂಬಿಕಾ, 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 ಊಟ ಮಾಡಿಕೊಂಡೆ ಮಗಳೇ. ಯಾರ್ಯಾರ ಹಣೆ ಏನೇನಿದೆ ಬರ್ನೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿಶನ ಚಿತೆಗೆ ಅಂಬಿಕಾ, ಎದೆ ಜೊತೆ ಕತೆ
ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ಕೊಡಲು ತರಲು ಎಂದು ಮಧುರವಾದ ಸ್ವರವನ್ನು ಹೊಡೆದ ಮನಸ್ಸು ಮನೆಯ ಅಂಬಿಕಾ ಅಂಬಿಕಾ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪಟ್ಟರು ಏನಂತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಏನು ಬಂದಿತ್ತ ಮಗಳೇ ಅಂಬಿಕಾ ನಿನ್ನ ಮದುವೆ ದಿವಸ ಎಂತ ಮೋಸ ಮಾಡಿಬಿಟ್ಟೆ ನನಗೆ ಅಂಬಿಕಾ ಮದುವೆಗೆ ಬಂದ ಜನರಿಗೆ ನಾನು ಏನಪ್ಪ ಉತ್ತರ ಕೊಡಲಿ ಹೇಳು ಮಗಳೇ ಹೇಳಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪದ್ಧತಿ ಏನಿತ್ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪಟ್ಟಾದರೂ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತು ಮಗಳೇ ಅಮಿಗ ಈ ಮದುವೆ ನಿನ್ನ ಮನಸ್ಸಿಗೆ ಬರಲಿಲ್ವೇನಮ್ಮ ಈ ನಿನ್ನ ಸೋದರ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಒಪ್ಪಲಿಲ್ಲವೇ ಅಥವಾ ನಿನ್ನ ಹೆತ್ತಪ್ಪ ಈ ನಿನ್ನ ಹೆತ್ತಪ್ಪ ನಿನಗೆ ಏನಾದರೂ ಮೋಸ ಮಾಡಿಬಿಟ್ಟಲೆ ಅಂಬಿಗ ಇಲ್ಲ ಇಲ್ಲ ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಪ್ಪಿಗೆ ಅದು ನಿನ್ನ ಹೃದಯದಲ್ಲಿ ಹೇಗೆ ಬಂತಮ್ಮ ಅಂಬಿಕಾ ಮಲಗುವ ಮಧ್ಯರಾತ್ರಿ ಹೇಳಿದಲ್ಲಮ್ಮ ಅಪ್ಪ ನಾಳೆ ನಾನು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುತ್ತೇನೆ ಎಂದು ಹೇಳಿದೆ ಆದರೆ ಎಂದು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಮೊದಲು ಮಸಣದ ಮಲ್ಲಿಗೆಯಾಗಿ ಮಲಗಿದೆಯಲ್ಲಮ್ಮ ಇಲ್ಲ ಇಲ್ಲ ಈ ಮೋಸ ನನಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕ ತಿಳಿಸಿದ್ದೇನೆ. ಎತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರು. ನನ್ನ ಒಪ್ಪಿಗೆಯಂತೆ ನನ್ನ ಪ್ರೀತಿಯೊಂದಿಗೆ ಮದುವೆ ಮಾಡಲು ಮುಂದಾದರು. ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ನಡೆದು ಹೋಯಿತು. ಮನೆಯಲ್ಲಿ ನೀವು ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರಿಸಿಕೊಂಡ ದಂಡದಲ್ಲಿ ಮಾತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಡಿದ ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಈಗ ತಪ್ಪನ್ನು ನೀವು ಪಾಲಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂದಿನ ಮಗಳು ರುದ್ರ ಎಲ್ಲಿಗೆ ಹೊಂಟಿದೆಯೋ? ನೀಡುದಂಡ ಒಂದು ಹೆಜ್ಜೆ ಮುಂದಿಟ್ಟಿದೆ ಆಗಿದರೆ ನನ್ನ ನಾನೇ ಆಗಿದೆ. ನೀವು ಮದುವೆಗೆ ಬರುವ ಮಾನವರಲ್ಲ, ನೀವು ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು, ನೀವು ವ್ಯಾಘ್ರಗಳು. ಯಾಕೋ ರುದ್ರ, ಏನಾಗಿದೆ ನಿನಗೆ? ಮಗಳ ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಬಗಳುತ್ತಿರುವಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹಿಡಿದೆ ಎತ್ತರ ಹೇಳುವ ಮೇಲೆ ಹುಚ್ಚುಚ್ಚನಾಗಿ ದುಡ್ದಲ್ಲ,
ಹುಚ್ಚು ತಾಳಾರದೆ ಹುಚ್ಚನಾಗಿದ್ದೇನೆ. ಅಂದ್ರೆ ಏನು ರುದ್ರ ನಿನ್ನ ಮಾತಿನ ಅರ್ಥ? ಇವ್ರನ್ನ ಕಂಡ್ರೆ ಗೌರವದಿಂದ ಮಾತನಾಡ್ತಿರುವ ನೀನು ಇವತ್ತು ಏಕವಚನದಲ್ಲಿ ಮಾತನಾಡ್ತಾ ಇರುವಿಲ್ಲ ರುದ್ರ. ಏಕ ರುದ್ರ, ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಎಂಬ 3 ಅಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ. ಅಂದರೆ ನೀನ್ ಹೇಳುವ ಮಾತು ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಮಾತು ಸತ್ಯವಾದ ಸತ್ಯ ಸುಂದರವಾಗಿ ಮಲಗಿದಾರಪ್ಪ. ನೋಡ್ರಿಪ್ಪ ಅಲ್ಲಿ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತು ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ವಿಷಯಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ರುದ್ರ? ಆಪತ್ತು ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅವಮಾನ ಮಾಡಿ ಆಪತ್ತು ತಂದು ಅವಳ ಮೇಲೆ ಅತ್ಯಾಚಾರ ಕೈದಲ್ಲ. ರುದ್ರ, ಯಾರವನು? ಹೇಳು ರುದ್ರ, ಹೇಳು. ರುದ್ರ, ಯಾರು ಅವನು? ಚಾಂಡಾಲ, ನಿನ್ನ ಮಗನ ಸಾವಿಗೆ ಕಾರಣಕರ್ತನಾದ ಕುಲಘಾತಕ ಯಾರು ಎಂದು ಹೇಳು ರುದ್ರ, ಹೇಳು. ಆ ಕುಲಘಾತ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ್ನಲ್ಲ ಆ ನಿಮ್ಮ ಮಗ ಮಾತ. ಇಲ್ಲ, ನನ್ನ ಮಗ ಮಾತೇಶ ಇಂಥ ಹೇಗೆ ಕಾರ್ಯ ಮಾಡ್ತಾನಂದ್ರೆ ನಾನು ನಂಬಲು ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹೌದಮ್ಮ, ಹೌದು. ನಿಮ್ಮ ಮಗ ಮಾಡಿದ ದುರಂತಮ್ಮ, ಇದು ದುರಂತ. ಮಠದಲ್ಲಿ ಸಾಕಿದ ಗಿಣಿ ಎಂದು ನಾನು ತಿಳಿದುಕೊಂಡಿದ್ದೆ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣಹದ್ದು ನೀನೆಂದು ತಿಳಿದಿರಲಿಲ್ಲ. ಮಾತೇಶ, ನನ್ನ ಮಗ ಮಾತೇಶ ಇಂಥ ಹೇಗೆ ಕಾರ್ಯ ಮಾಡ್ತಾನಂದ್ರೆ ನನ್ನನ್ನು ನಂಬಲು ಸಾಧ್ಯವಿಲ್ಲ ರೀ. ಈ ತಪ್ಪನ್ನ ನನ್ನ ಮಗ ಮಾಡಲು ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸಿ ನೋಡಿರಿ. ಯಾರು ನೆನೆಸಿರಲಿಲ್ಲ ತಾಯಿ ಇಂಥ ಸನ್ನಿವೇಶವನ್ನು. ಈಗ ಕನಸು ಮಾಡಿಕೊಂಡು ಹೋದವನು ಎಲ್ಲಿಲ್ಲ. ಈಗ ಉಳಿದಿರುವುದು ನಾವು 3 ಜನ ಮಾತ್ರ.
ಇಂಥ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಯಾಕಂದ್ರೆ ಇಂಥ ಸುಂದರವಾದ ಸನ್ನಿವೇಶವನ್ನು ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕಬ್ಬು ಬರುವುದನ್ನು ಮಾತು ಸುಳ್ಳಾಗ್ಲಿಲ್ಲ. ಧನರಾಜ್, ನಿಮಗೆ ಏಕವಚನದಲ್ಲಿ ಮಾತನಾಡಿದರೆ ನಿಮಗೆ ಅಪಮಾನ ಆಗುವುದಲ್ವೇ? ಯಾಕಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನಿಮ್ಮ ಮದುವೆಯಾಗಿ 3 ವರ್ಷಗಳಾದರೂ ನಿಮಗೊಂದು ಮಗು ಹುಟ್ಟಲಿ ಅಂತ ಕಂಡ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೀನಿ ಅಂತ ಬೇಡ್ಕೊಂಡೆ. ಆದರೆ ನಿಮ್ಮ ಮಗ ಹಾಲೇರದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮನೆತನದ ಮಗನೆಂದು ಎತ್ತಿ ಆಡಿಸಿದೆ. ಇದೇ ಕೈಗಳಿಂದ ಎತ್ತಿ ಆಡಿಸಿದೆ. ಆದರೆ ಕೊನೆಗೊಂದು ದಿನ ನನ್ನ ಎದೆಗೆ ಒದ್ದು ಹೋದ ನಿಮ್ಮ ಮಗ. ನಾನು ಎಷ್ಟೇನಿಷ್ಟೆಂದು ನಿಮ್ಮ ಮನೆಯಲ್ಲಿ ದುಡಿದರು ನಾನೊಬ್ಬ ನಿಮ್ಮ ಮನೆ ಮಗ ನಮ್ಮ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ನಿಮ್ಮಂತವರಿಗೆ ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ದೀರಿ. ಈ ನಿಮ್ಮ ಋಣ ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಧನರಾಜ್, ಹಿಂದೊಮ್ಮೆ ನಿಮಗೊಂದು ಮಾತು ಹೇಳಿದೆ, ನೆನಪಿದೆಯೋ? ದುಡಿಯುವರಿ ಮನೆಯಲ್ಲಿ ಆಳ್ಮಗ ಎಂದು ಯಜಮಾನ ಆಗಲಾರ ಅಂತ ಹೇಳಿದೆ. ಯಜಮಾನನೇ ಆಗ್ತಾನೆ, ಆಳುಮಗನೇ ಆಗ್ತಾನೆ. ಕೊನೆಗೆ ಆಳುಮಗನನ್ನು ಹಾಳು ಮಾಡಿಬಿಟ್ರಿ. ನಿಮ್ಮಂತವರನ್ನು ಏನಂತ ಕರೆಯಬೇಕು? ಉಣ್ಣುವ ತಟ್ಟೆಯಲ್ಲಿ ವಿಷ ಹಾಕುವರಂತ ಕರೆಯಬೇಕಾ? ಇಲ್ಲ, ನಂಬಿದವರ ಕತ್ತನ್ನು ಕತ್ತರಿಸಿ ಹಾಕುವ ಮಹಾ ತಾಯಿಗಳಂತ ಕರೆಯಬೇಕಾ? ಏನು ಮಾತು ಅಂತ ಮಾತನಾಡ್ತಾ ಇದೀಯಪ್ಪ ನೀನು? ದಯವಿಟ್ಟು ನಮ್ಮ ಮನೆಯಲ್ಲೊಂದು ಹಾಗೆ ಮಾದೇವಿ, ನೀನು ಸ್ವಲ್ಪ ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯ್ತು? ಯಾಕೆಂದರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ನನ್ನ ಹೆಂಡತಿ ಹೊಟ್ಟೆಯಿಂದ ಒಂದು ಹೆಣ್ಣು ಹುಟ್ಟಲಿ ಅಂತ ನೀವು ಬೇಡ್ಕೊಂಡಿದ್ದೀರಿ. ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಿಂದ ಕೊಳಗೆ ಚಿನ್ನ ಸರನು ಹಾಕಿದ್ರಿ. ಅದು ಯಾಕೆ ಗೊತ್ತಾ? ಮನೆ ಮೂಲಕ ಮಗನಿಂದ ನನ್ನ ಮಗಳ ಮಾನ ಕೆಳವದಕ್ಕಾಗಿ ಕೊಟ್ಟ ಕಾಣಿಕೆ ಇರಬಹುದು. ಆ ನಮ್ಮ ಋಣನ ಈಗ ಈ ನಿಮ್ಮ ಮಗನಿಂದ ತೀರಿಸಿಕೊಳ್ಬಿಟ್ರಿ. ಧನರಾಜ್, ಮಾತನಾಡಿ ಯಾಕೆ ಮೌನವಾಗಿದ್ದೀರಿ? ಮಾತನಾಡುವ ನಾನು ಈ ನಾಚಿಕೊಂಡಿದ್ದೆ, ಹೆದರಿಕೊಂಡಿದ್ದೆ, ಮಾತನಾಡುವ ರೀತಿ ತಪ್ಪಿ ಹೋಯ್ತೆ. ನೀವು 10-40 ಹಳ್ಳಿಗೆ ನ್ಯಾಯ ಹೇಳೋ ನ್ಯಾಯವಂತರು, ನೀತಿವಂತರು, ಮಾನವಂತರ ಮನೆ ಅಂಗಳದಲ್ಲಿ ಹಾವೊಂದು ಹುತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. ನೀವು 10 ಜನರಿಗೆ ಅಮೃತ ಉಣಿಸಿದರೆ ನಿಮ್ಮ ಮನೆ ಅಂಗಳದಲ್ಲಿ ಹಾವು ನಂಬಿದವರಿಗೆ ವಿಷ ಕಾರುತ್ತಿದೆ. ಹೆತ್ತವರಾಗಿ ಇದನ್ನು ನೀವು ಅರಿತುಕೊಂಡಿಲ್ಲ. 10 ಜನರಿಗೆ ಬೊಟ್ಟು ಮಾಡಿ ತೋರಿಸ್ತಿರಲ್ಲ. ನಿಮ್ಮ ಅನ್ನ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ಮರೆತಿದ್ದೀರಿ. ಇದು ನ್ಯಾಯವಂತರ ಮನೆತನದ ಕಥೆ ಅಲ್ಲನ್ರಿ ಅಪ್ಪ, ಇದು ವ್ಯಥೆ. ದಯವಿಟ್ಟು ಈ ರೀತಿ ಮಾತಾಡ್ಬೇಡ. ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಿ ರುದ್ರ. ಮಾದೇವಿ, ಸ್ವಲ್ಪ ನೀನು ಮೌನ ತಾಳಿ ನಿಲ್ಲು, ಮಧ್ಯ ಮಾತನಾಡಬೇಡ. ರುದ್ರ, ಏನು ಬೇಕು ಮಾತನಾಡಬೇಕು, ಎಲ್ಲ ಮಾತನಾಡಬಿಡು. ಮನನೊಂದು ಮಾತನಾಡುವವರ ಮುಂದೆ ನಾವು ಯಾವತ್ತೂ ಮಾತನಾಡಬಾರದು. ಹೆತ್ತ ಮಕ್ಕಳನ್ನು ಕಳೆದುಕೊಂಡವರ ನೋವು ಹೆತ್ತ ಕರುಡಿಗೆ ಗೊತ್ತು, ನಿಂತು ನೋಡುವವರಿಗೆ ಅದು ತಿಳಿಯಲಾರದು. ರುದ್ರ,
ಈಗ ನಿನ್ನ ಮಗಳು ಸತ್ತಿಲ್ಲ